ಶಿವಮೊಗ್ಗದ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಲ್ಬಂ ಗೀತೆ ತಯಾರಾಗಿದೆ. ಇಂದು ಸಂಜೆ 6 ಗಂಟೆಗೆ ಹಾಡು ಬಿಡುಗಡೆಗೊಳ್ಳಲಿದೆ. ಗಾಯಕ ಶಶಿಕುಮಾರ್ ಎನ್ ಮುಂದಾಳತ್ವದಲ್ಲಿ ಈ ಹಾಡು ಬಿಡುಗಡೆಗೆ ತಯಾರಾಗಿದೆ. ಸ್ಟೈಲ್ ಡ್ಯಾನ್ಸ್ ಕ್ರೀವ್ ಸ್ಟುಡಿಯೋದಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಹಾಡಿನ ಸಮಯ 3 ನಿಮಿಷ 30 ಸೆಕೆಂಡ್ಗಳಾಗಿದೆ. ನಗರದ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮಾರಿ ಜಾತ್ರೆ ಆಲ್ಬಂ ಗೀತೆ ಎಂಬ ಹೊಸ ಹಾಡನ್ನ ಸಿದ್ಧಪಡಿಸಲಾಗಿದ್ದು ಇಂದು ಸಂಜೆ ಬಿಡುಗಡೆಯಾಗಲಿದೆ. ಈ ಹಿಂದೆ ಹೇ ಮಗ ಇದು ಶಿವಮೊಗ್ಗ ಎಂಬ ಹಾಡಿನ ಮೂಲಕ ಯಶಸ್ವಿಯಾಗಿದ್ದ ತಂಡವೇ ಈ ಹೊಸ ಗೀತೆಯನ್ನ ನಿರ್ಮಿಸಿದ್ದು ಇಂದು ಸಂಜೆ 6 ಗಂಟೆಗೆ ಸ್ಟೈಲ್ ಡ್ಯಾನ್ಸ್ ಕ್ರೀವ್ ಸ್ಟುಡಿಯೋದಲ್ಲಿ ಹಾಡು ಬಿಡುಗಡೆಯಾಗಲಿದೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸ್ಟೈಲ್ ಡ್ಯಾನ್ಸ್ ಕ್ರೀವ್ ಸಂಸ್ಥಾಪಕ, ಗೀತೆ, ಸಾಹಿತಿ ಹಾಗೂ ಗಾಯಕ ಶಶಿಕುಮಾರ್ ಎನ್, ಫೆಬ್ರವರಿ 24ರಿಂದ 28ರವರೆಗೆ ನಡೆಯಲಿರುವ ಜಾತ್ರೆಗಾಗಿ ಈ ವಿಶೇಷ ಹಾಡನ್ನ ಸಿದ್ಧಪಡಿಸಲಾಗಿದೆ ಎಂದು ತಿಳಿಸಿದರು. ಭಕ್ತರು ದೇವಿಗೆ ವಿವಿಧ ರೀತಿಯಲ್ಲಿ ಹರಕೆ ತೀರಿಸುವಂತೆ ತಾವು ಈ ಹಾಡನ್ನ ಅರ್ಪಿಸುವ ಮೂಲಕ ಹರಕೆ ಸಲ್ಲಿಸುತ್ತಿರುವುದಾಗಿ ಅವರು ಹೇಳಿದರು. ಸುಮಾರು 600 ವರ್ಷಗಳ ಇತಿಹಾಸವಿರುವ ಈ ಜಾತ್ರೆಯ ಹಿನ್ನೆಲೆಯನ್ನ ಇಟ್ಟುಕೊಂಡು ರಚಿಸಲಾಗಿರುವ ಈ ಹಾಡು 3 ನಿಮಿಷ 30 ಸೆಕೆಂಡ್ಗಳ ಅವಧಿಯದ್ದಾಗಿದ್ದು ಈಗಾಗಲೇ ಬಿಡುಗಡೆಯಾಗಿರುವ ಟ್ರೈಲರ್ಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದರು. ಸಂಭ್ರಮದಿಂದ ಆಲ್ರೆಡಿ ಪ್ರಾರಂಭ ಆಗಿದೆ. ಸೊ ಈ ಜಾತ್ರಾ ಮಹೋತ್ಸವದ ಸಲುವಾಗಿ ನಾವೆಲ್ಲರೂ ಕೂಡ ಸ್ನೇಹಿತರು ಸೇರಿಕೊಂಡು ಇದಕ್ಕೊಂದು ಆಲ್ಬಮ್ ಸಾಂಗ್ ಮಾಡಬೇಕು, ಇತಿಹಾಸ ಹೇಳುವಂತಹ, ಇತಿಹಾಸ ರೂಪಿಸುವಂತಹ ಒಂದು ಆಲ್ಬಮ್ ಸಾಂಗನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ನಾವೆಲ್ಲ ಸ್ನೇಹಿತರುಗಳು ಒಟ್ಟಾಗ್ತೀವಿ. ಈ ಶಿವಮೊಗ್ಗ ನಗರಕ್ಕೆ ಏನಾದರೂ ಒಂದು ಕೊಡುಗೆಯಾಗಿ ನೀಡಬೇಕು ಒಂದು ಹಾಡಿನ ಮೂಲಕ ಅಂತ ಅಂದಾಗ ನಾವೆಲ್ಲರೂ ಕೂಡ ಒಟ್ಟಾಗ್ತೀವಿ. ಸೊ ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ನಾವೆಲ್ಲರೂ ಕೂಡ ನಮ್ಮ ಪಿಕ್ಚರ್ ಪೋಯಿಟ್ ಸುನಿಲ್ ಅವರಿದ್ದಾರೆ, ಅವ್ರದ್ದು ಸ್ಟುಡಿಯೋ ಇದೆ, ಅಲ್ಲಿ ಎಡಿಟಿಂಗ್ ಸೆಕ್ಷನ್ಸ್ ಆಗುತ್ತೆ. ಸೊ ನಮ್ಮ ಛಾಯಾಗ್ರಹಣದಲ್ಲಿ GS ಡ್ರೋನ್ ಅವರು ಗಣೇಶ್ ಅವ್ರು ಸಿಗ್ತಾರೆ. ಸೊ ಅವ್ರ ಹತ್ರ ವಿಡಿಯೋಗಳು ಸಿಗ್ತವೆ. ಮತ್ತು ಇದರದ ಪೋಸ್ಟರ್ಸ್ ಡಿಸೈನ್ಸ್ಗಳನ್ನೆಲ್ಲರೂ ಕೂಡ ಮದನ್ ಮತ್ತು ಸುಜನ್ ಅವರು ಮಾಡ್ತಾರೆ. ಸೊ ಪ್ರಿನ್ಸ್ ಜೋಸೆಫ್ ಅಂತ ಮೈಸೂರಿನಲ್ಲಿ ಸಂಗೀತ ಮಾಡಿದ್ದಾರೆ. ಸೊ ಸಂಕಲನ ಪಿಕ್ಚರ್ ಪೋಯಿಟ್ ಸುನಿಲ್ ಅವರು, ಮತ್ತು ಸಾಹಿತ್ಯ ಗಾಯನ ನಾನೇ ಮಾಡಿದ್ದೀನಿ, ಶಶಿಕುಮಾರ್ ಎನ್. ಸೊ ರಘು ಗುಂಡ್ಲು ಮತ್ತು ರಾಕೇಶ್ ಸೋಮಿನ್ಕೊಪ್ಪ, ಸೊ ಕೋಟೆ ಶ್ರೀ ಮಾರಿಕಾಂಬಾ ಸಮಿತಿ ಮತ್ತು ಸ್ಟೈಲ್ ಡ್ಯಾನ್ಸ್ ಗ್ರೂಪ್ನ ಎಲ್ಲ ಪೋಷಕರು, ವಿದ್ಯಾರ್ಥಿಗಳೆಲ್ಲರೂ ಕೂಡ ಬೆಂಬಲವಾಗಿ ನಿಂತ್ಕೋತಾರೆ. ಅದೇ ಜೊತೆಯಲ್ಲಿ ನಮ್ಮ ಅರುಣೋದಯ ಈವೆಂಟ್ಸ್ನ ಗಿರಿರಾಜ್ ಗೌಡ್ರು ಕೂಡ ನಮ್ಮ ಜೊತೆಲಿದ್ದಾರೆ, ಅವರು ಕೂಡ ನಮ್ಮ ಬೆಂಬಲವಾಗಿ ನಿಂತ್ಕೋತಾರೆ. ಸೊ ಈ ಕೆಲಸ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಏನಂತ ಅಂದರೆ, ಸುಮಾರಷ್ಟು ಜನಗಳು ನಾನಾ ರೀತಿಯ ಹರಕೆಗಳನ್ನು ಕೊಡ್ತಾ ಇರ್ತಾರೆ. ಸೊ ನಾವೆಲ್ಲರೂ ಸ್ನೇಹಿತರು ಸೇರಿ ಇದೊಂದು ಆಲ್ಬಮ್ ಗೀತೆಯನ್ನು ಹರಕೆಯಾಗಿ ಒಪ್ಪಿಸ್ಬೇಕು, ಶಿವಮೊಗ್ಗ ನಗರ ಜನತೆಗೆ ಇದೆಲ್ಲ ಕೇಳೋ ಥರ ಮಾಡಬೇಕು. ಈ ಹಾಡಿನ ಮೂಲಕ ಒಂದಷ್ಟು ಇತಿಹಾಸ ಹೇಳೋದ್ರ ಮೂಲಕ ಇನ್ನೂ ನಮ್ಮ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಈ ಜಾತ್ರಾ ಮಹೋತ್ಸವದ ಆಲ್ಬಮ್ಸ್ ಗೀತೆ ಇದೇ 18ನೇ ತಾರೀಕು, ಇವತ್ತಿನ ದಿವಸನೇ 18ನೇ ತಾರೀಕು ಸಂಜೆ 6 ಗಂಟೆಗೆ ಸ್ಟೈಲ್ ಡ್ಯಾನ್ಸ್ ಕ್ರೀವ್ ಯೂಟ್ಯೂಬ್ ಪೇಜ್ನಲ್ಲಿ ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಇದೇ ರೀತಿ ಇರಲಿ. ಸೊ ಇದರ ಟ್ರೇಲರ್ ಕೂಡ ಆಲ್ರೆಡಿ ನಾವು 4-5 ದಿವಸದ ಹಿಂದೆನೇ ಬಿಡುಗಡೆ ಮಾಡಿದ್ವಿ. ಅದು ಆಲ್ರೆಡಿ 80,000ಗಳ ವೀಕ್ಷಣೆ ಪಡೆದಿದೆ. ಸುಮಾರಷ್ಟು ಜನ ಎಲ್ಲರೂ ಕೂಡ ಸ್ಟೇಟಸ್ಸು ಎಲ್ಲ ಕಡೆನೂ ಹಾಕ್ಕೊಂಡು ನಮ್ಮನ್ನು ಹರಿಸಿದ್ದಾರೆ ಶಿವಮೊಗ್ಗದ ಜನತೆ. ಸೊ ನಿಮ್ಮ ಇಲ್ಲಿವರೆಗೂ ಕೂಡ ಅದೆಲ್ಲದು ನಮ್ಮ ಸ್ನೇಹಿತರ ಸಾಂಗ್ ಆಗಿತ್ತು. ಇನ್ನು ಮುಂದೆ ಅದು ಜನತೆಯ ಸಾಂಗ್ ಆಗುತ್ತೆ, ನಿಮ್ಮಗಳ ಪತ್ರಿಕಾ ಮಾಧ್ಯಮದವರ ಸಾಂಗ್ ಆಗಿರುತ್ತೆ. ಇದನ್ನೆಲ್ಲದನ್ನು ಕೂಡ ಈ ಸಾಂಗ್ಗಳ ಲಿಂಕ್ಸ್ಗಳನ್ನು, ಸಾಂಗ್ಗಳ ವಿಷಯಗಳನ್ನು ಹೆಚ್ಚಾಗಿ ಎಲ್ಲ ಜನತೆಗೂ ಮುಟ್ಟಿಸ್ಬೇಕು ಅನ್ನುವಂಥದ್ದು, ನಿಮ್ಮಗಳ ಮೂಲಕದಿಂದನೇ ಮುಟ್ಟಿಸ್ಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಸ್ನೇಹಿತರ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ನಿಮ್ಮೆಲ್ಲರ ಹಾರೈಕೆ ಇರಲಿ, ಶುಭ ಹಾರೈಕೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ನಮಸ್ತೆ. ಛಾಯಾಗ್ರಹಣದಲ್ಲಿ GS ಡ್ರೋನ್ ಗಣೇಶ್ ಅವರು ಇದಕ್ಕೆ ಕೆಲಸ ಮಾಡಿರ್ತಾರೆ. ಸಂಕಲನದಲ್ಲಿ ಪಿಕ್ಚರ್ ಪೋಯಿಟ್ ಸುನಿಲ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಸೊ ಪೋಸ್ಟರ್ ಡಿಸೈನ್ ಸುಜನ್ ಅವರು ಇವತ್ತು ಬಂದಿಲ್ಲ, ಜೊತೆಲಿ ಮದನ್ G ಹೊಸಮನೆ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಇದರ ಬೆಂಬಲವಾಗಿ ಸುನಿಲ್ HH ಅವರು, ನಿಮ್ಮ ಕಾರ್ಯದರ್ಶಿಗಳು ಇವತ್ತು ಬರೋಕ್ಕಾಗಿಲ್ಲ, ಇವರು ಅಭಿಜಿತ್ ನವಲೆ ಅವರು ಕೂಡ ಬಂದಿಲ್ಲ ಇವತ್ತು. ಗೌತಮ್ SR ಇವರು ನಮ್ಮ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜನ್ನು ಆಕ್ಟಿವೇಟ್ ಆಗಿ ನಡೆಸ್ತಾ ಇರ್ತಾರೆ. ಸೊ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಇವರು ಕೂಡ ತುಂಬ ಬೆಂಬಲವಾಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡಿದ್ದಾರೆ. ರಘು ಗುಂಡ್ಲು ಸರ್ ಇವರು ಕೂಡ ನಮ್ಮ ಜೊತೆಲಿದ್ದಾರೆ. ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆನೂ ಕೂಡ ಬೆಂಬಲವಾಗಿ ನಿಂತ್ಕೋತಾರೆ. ಶಿವಮೊಗ್ಗ ಸಿನಿಮಾ ಸಡ್ಡ ಪೇಜಸ್.
ಸೊ ರಾಕೇಶ್ ಸೋಮನಕೊಪ್ಪ ಅವರು ಕೂಡ ಬಂದಿಲ್ಲ. ಸೊ ಗಿರಿರಾಜ್ ಗೌಡ ಅವರು ನಮ್ಮ ಜೊತೆಲಿದ್ದಾರೆ. ಅರುಣೋದಯ ಈವೆಂಟ್ಸ್ ನಮ್ಮ ಆತ್ಮೀಯ ಸ್ನೇಹಿತರು, ಇವರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ ನಮ್ಮ ಜೊತೆಲಿ.